ಗೈಸ್ ಎಸ್ಟರ್ಡೇ ಫುಲ್ಲು ಮೈಂಡೇ ಬ್ಲಾಕ್ ಆಗಿಬಿಟ್ಟಿತ್ತು. ಯಾಕಂದರೆ ಕಷ್ಟಪಟ್ಟು 2-3 ದಿವಸ ಎಲ್ಲ ಶಾರ್ಟ್ ಫಿಲಮ್ ಮಾಡಿದ್ದು. ಎಡಿಟಿಂಗ್ ಮಾಡೋಣ ಅಂದ್ಬಿಟ್ಟು ಸಿಸ್ಟಮ್ಗೆ ಹಾಕ್ತೆ. ನಾನೇನು ಮಾಡಿದೆ, ಇಜೆಕ್ಟ್ ಕೊಡಲಿಲ್ಲ, ಹಂಗೆ ತೆಗೆದುಬಿಟ್ಟೆ. ಅದೇನಾಯಿತು, ಕರಪ್ಟ್ ಆಗೋಯಿತು. ಶಾರ್ಟ್ ಫಿಲಮ್ಮು ಎಲ್ಲ ಫುಟೇಜಸ್ಸು ಕರಪ್ಟ್ ಆಗಿಬಿಟ್ಟಿದೆ. ಇವಾಗ ತೆಗಿಯೋಕ್ಕೂ ಆಗ್ತಿಲ್ಲ. ಬೇರೆದು ಹೆಂಗೋ ಮಾಮೂಲಿ ಫುಟೇಜಸ್ ಆಗಿರೋ ತೆಗಿಬೋದಿತ್ತು. ಇದು ರಾ ಫುಟೇಜಲ್ಲಿ ತೆಗ್ದಿರೋದಲ್ಲ, ತೆಗಿಯೋಕ್ಕೆ ಆಗ್ತಿಲ್ಲ. ನಿನ್ನೆ ಫುಲ್ಲು ಮೈಂಡ್ ಸೆಟ್ಟು ಫುಲ್ಲು ಬ್ಲಾಕ್ ಆಗಿಬಿಟ್ಟಿತ್ತು. ಇವತ್ತೊಂದು ಸ್ವಲ್ಪ ಪರವಾಗಿಲ್ಲ. ಎಲ್ಲ ಮೆಸೇಜ್ ಮಾಡಿ ಹುಡುಗರೆಲ್ಲ ಹೇಳಿದ್ರು, ಇರಲಿ ಬಿಡು ಮಾಡೋಣ ಮತ್ತೆ ಅಂತ. ಹಾಗೆ ಯಾರೇ ನೀವೇ ಆಗಲಿ, ಸಿಸ್ಟಮ್ಗೆ ಹಾಕ್ಲಿ ಫೋನ್ಗೆ ಹಾಕ್ಲಿ, ಎಜೆಟ್ ಕೊಟ್ಬಿಟ್ಟು ರಿಮೂವ್ ಮಾಡಿ. ಹಂಗೆ ಬಿಡು ಒಂದು ಸಲ ಆದರೆ ಏನಾಗಲ್ಲ ಹಂಗೆ ಹಿಂಗೆ ಅಂತ ಅಂದ್ಬಿಟ್ರೆ ಎಲ್ಲ ಫುಟೇಜಸ್ಸು ಹೋಗುತ್ತಷ್ಟೆ. ಎಲ್ಲ ಡಿಲೀಟ್ ಆಗೋಯ್ತು. ಕಷ್ಟಪಟ್ಟು ಮಾಡಿದ್ದೆ ಗೈಸ್. ಒಂದೊಂದು ಶಾರ್ಟು ಹಣ 10 ಸಂಕದ ಬಂದಿದೆ, 20 ಸಕ್ಕದ ಬಂದಿದೆ ಅಂದ್ಕೊಂಡು ಮಾಡಿದ್ದು. ಲಾಸ್ಟಿಗೆ ಹಿಂಗೆ ಆಗೋಯ್ತು. ಬೆಳಗಿನ ಜಾವ 4 ಗಂಟೆ ಮಾಡಿದ್ದೀವಿ ಗೈಸ್. ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ಶಾರ್ಟ್ ಫಿಲಮ್ ಮಾಡೋರು ಗೊತ್ತಿರುತ್ತೆ. ಬೆಳಗಿನ ಜಾವ 4 ಗಂಟೆ ಮಾಡಿಬಿಟ್ಟು ಎಡಿಟಿಂಗ್ ಮಾಡಿ ಎಲ್ಲ ಫುಟೇಜ್ ಎಲ್ಲ ಕಂಪ್ಲೀಟ್ ಆಗಿತ್ತು. ಎಡಿಟಿಂಗ್ ಮಾಡೋಣ ಅಂತ ಮಾಡಿದ್ರೆ ಹಿಂಗಾಗೋಯ್ತು. ದಯವಿಟ್ಟು ಎಲ್ಲರೂ ಕೇರ್ಫುಲ್ ಆಗಿರಿ. ನಮ್ಮ ಶಾರ್ಟ್ ಫಿಲಮ್ಗೆ ಯಾರ್ಯಾರು ಬಂದಿದ್ರು ನಮ್ಮ ಹುಡುಗರು ಅವರೆಲ್ಲ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಒಬ್ಬರು ಒಂದು ಮಾತು ಆಡಲಿಲ್ಲ, ಯಾಕೆ ಹಿಂಗೆ ಮಾಡಿದೆ ಹಂಗೆ ಹಿಂಗೆ ಅಂತ. ಸರಿ ಬಿಡು ಮಚ್ಚ ಮಾಡೋಣ ಅಂತ ಹೇಳಿದ್ರು. ಮತ್ತೆ ಬರ್ತೀವಿ ಮಾಡೋಣ ಅಂತ ಹೇಳಿದ್ರಲ್ಲ, ಅಷ್ಟು ಸಾಕು.